ಸಿಎಂ ಪಟ್ಟಕ್ಕಾಗಿ ಒಂದು ದೊಡ್ಡ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಾಗುತ್ತಾ ಇಲ್ವಾ ಕಾಲವೇ ಉತ್ತರ ಕೊಡ್ಬೋದು. ಈ ಬೆನ್ನಲ್ಲೇ ಅವರು ಆಗಾಗ ಕೆಲ ಮಾತುಗಳ ಮೂಲಕ ಸುದ್ದಿಯಲ್ಲಿರ್ತಾರೆ. ಈಗಲೂ ನೋಡಿ, ಟೀಕೆಗಳು ಸಾಯ್ತಾವೆ, ಕೆಲಸಗಳು ಉಳಿತಾವೆ. ಕೆಲಸ ಮಾಡುವಾಗ ಬಹಳಷ್ಟು ಜನ ಟೀಕೆ ಮಾಡ್ತಾರೆ. ಉಳಿಪೆಟ್ಟು ಬೀಳದೆ ಯಾವುದೇ ಶಿಲೆ ಮೂರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕರಾವಳಿ ಉತ್ಸವದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕಷ್ಟಗಳಿಲ್ಲದೆ ಯಾವುದೇ ಸಾಧನೆ ಮಾಡೋಕ್ಕೂ ಅಸಾಧ್ಯ ಅಂದರೆ ಫುಲ್ ಮೋಟಿವೇಶ್ನಲ್ ಸ್ಪೀಕರ್ ರೀತಿ ಮಾತಾಡ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಉಪಮುಖ್ಯಮಂತ್ರಿ ಅನ್ನೋದಕ್ಕಿಂತ ಯಾರೋ ಮೋಟಿವೇಶ್ನಲ್ ಸ್ಪೀಕರ್ ಬಂದು ಮೋಟಿವೇಟ್ ಮಾಡ್ತಾರಲ್ಲ, ಸಮಾಜವನ್ನು, ಚಿಕ್ಕ ಮಕ್ಕಳನ್ನೆಲ್ಲ ಮೋಟಿವೇಟ್ ಮಾಡ್ತಾರಲ್ಲ, ಹಿಂಗಿರಬೇಕು ಹಂಗಿರಬೇಕು ಅಂತ ಫಿಲಾಸಫಿಕಲ್ ಮಾತು, ಮೋಟಿವೇಶ್ನಲ್ ಮಾತನ್ನು ಆಡಿದ್ದಾರೆ. ಈ ಮೋಟಿವೇಶ್ನಲ್ ಮಾತಿನ ಹಿಂದೆ ಒಂದು ಮಾರ್ಮಿಕತೆ ಇದೆಯಾ ಅನ್ನೋದು ಸಹಜ ಕುತೂಹಲ. ಅನೇಕರು ಟೀಕೆಗಳು ಮಾಡ್ತಾರೆ, ಬೇಕಾದಷ್ಟು ಟೀಕೆಗಳು ವಿರೋಧ ಪಾರ್ಟಿಯವರು ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡುವ ಬಾವಿಗಳು ಸಾವಿರಾರು ಇರ್ತವೆ, ಆದರೆ ಕೆಲಸಗಳು ಮಾಡುವ ಕೈ ಒಂದೇ. ಹಂಗೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಇವತ್ತು ಮಾಡಿದಂತ ಕಾರ್ಯ ಖಂಡಿತ ಇವತ್ತು ಉಳ್ಕೊಂಡು ಇರ್ತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಲ ಉಳಿದೆ ಯಾವ ಭೂಮಿ ಕೂಡ ಮಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಉಳಿಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಬೇಕಾದಷ್ಟು ಸಮಸ್ಯೆಗಳಲ್ಲಿ ನಾಯಕರುಗಳು ಇವತ್ತು ಬೆಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆಯ ಗುರುತನ್ನ ಈ ಕ್ಷೇತ್ರದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಮಹಾಜನತೆಗೆ ನಾನು ಅಭಿನಂದಿಸಬೇಕು. 5 ಜನ ಶಾಸಕರನ್ನ ಕೊಟ್ಟಿದ್ದೀರಿ. 5 ಜನ ಶಾಸಕರನ್ನ ಕೊಟ್ಟು ಈ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ಗ್ಯಾರಂಟಿ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿ ಮುಷ್ಟಿಯಿಂದ ಈ ಕೈಗೆ ದೊಡ್ಡ ಶಕ್ತಿ ಬಂತು. ಆದ್ರಿಂದ ನಾವೇನು ಮಾತನ್ನ ಕೊಟ್ಟಿದ್ದೇವೆ